ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪೀರಿಯಡ್ಸನ್ನು ಬೇಗ ತರಿಸಲಿಕ್ಕೆ ಏನೇನು ರೆಮಿಡೀಸ್ ಇದ್ದಾವೆ, ಯಾವ್ಯಾವ ಟ್ಯಾಬ್ಲೆಟ್ಸ್ ಇದ್ದಾವೆ, ಹೇಗೆ ತೆಗೆದುಕೊಳ್ಬೇಕು, ಅವುಗಳ ಸೈಡ್ ಇಫೆಕ್ಟ್ಸ್ ಏನಾಗುತ್ತೆ, ಇವುಗಳನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಪೀರಿಯಡ್ಸನ್ನು ಬೇಗ ತರಿಸುವಂಥ ಪ್ರಾಬ್ಲಮ್ಮು ಎರಡು ಸಿಚುವೇಷನಲ್ಲಿ ಬರುತ್ತೆ. ಒಂದು, ಮಹಿಳೆ ಲೈಂಗಿಕವಾಗಿ ಆ್ಯಕ್ಟಿವ್ ಇದ್ದಾಳೆ ಆ್ಯಂಡ್ ಅವಳಿಗೆ ಪೀರಿಯಡ್ ಬರ್ತಾ ಇಲ್ಲ. ಆ್ಯಂಡ್ ಆವಾಗ ಅವಳಿಗೆ ಒಂದು ಟೆನ್ಷನ್ ಇರುತ್ತೆ, ನನಗೆ ಯಾಕೆ ಪೀರಿಯಡ್ ಬರ್ತಾ ಇಲ್ಲ, ನನಗೆ ಪೀರಿಯಡ್ ಬಂದರೆ ಸಾಕು. ಸೊ ಪೀರಿಯಡನ್ನು ಹೇಗೆ ತರಿಸೋದು, ಪೀರಿಯಡನ್ನು ಬೇಗ ಹೇಗೆ ತರಿಸ್ಬಿಡೋದು, ಪೀರಿಯಡ್ ನಾಳೆನೇ ಬರಬೇಕು ನನಗೆ ಅನ್ನೋವಂಥ ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿಯಲ್ಲಿ ಏನಾಗುತ್ತೆ, ಈಗ ಕೆಲವರಲ್ಲಿ ಏನೋ ಒಂದು ಮನೆಯಲ್ಲಿ ಒಂದು ಫಂಕ್ಷನ್ ಇರುತ್ತೆ, ಮದುವೆ ಇರುತ್ತೆ, ಮುಂಜಿ ಇರುತ್ತೆ, ಅವರಿಗೆ ಎಲ್ಲೋ ಒಂದು ಹಾಲಿಡೇ ವೆಕೇಷನಿಗೆ ಹೋಗಬೇಕಾಗತ್ತೆ. ಸೊ ಅವೆಲ್ಲ ಹೋಗೋಕ್ಕಿಂತ ಮುಂಚೆ ಅಥವಾ ಪೂಜೆ ಎಕ್ಸೆಟ್ರಾ ಆಗೋಕ್ಕಿಂತ ಮುಂಚೆ ಇವನ್ನೆಲ್ಲ ನನ್ನ ಪೀರಿಯಡ್ ಬಂದು ಮುಗಿದು ಹೋಗ್ಬಿಟ್ಟು ಅಂದರೆ ಒಂದು ತಲೆನೋವು ಕಡಿಮೆ ಆಗತ್ತೆ ಅಂತ. ಕೆಲವೊಬ್ಬರಿಗೆ ಈ ಪೀರಿಯಡ್ ಟೈಮಲ್ಲಿ ತುಂಬ ಪೇನ್ ಆಗೋದು, ತುಂಬ ಈ ಥರ ಬ್ಯಾಕ್ ಪೇನ್ ಬರೋದು ಎಲ್ಲ ಬಹಳ ಆಗ್ತಾ ಇರುತ್ತೆ. ಸೊ ಅಂಥ ಮಹಿಳೆಯರಿಗೆಲ್ಲ ಆ ಟೈಮಲ್ಲಿ ಇವೆಲ್ಲ ಬೇಡ ಆಗುತ್ತೆ. ಸೊ ಅವರು ಇವೆಲ್ಲ ಈ ಪೇನು ಎಕ್ಸೆಟ್ರಾ ಬೇಗ ಮುಗಿದು ಹೋಯಿತು ಅಂದರೆ ನಾನು ಆ ಪೀರಿಯಡಲ್ಲಿ ನಾನು ರಿಲ್ಯಾಕ್ಸ್ ಮಾಡ್ಬೋದು ಅಂತ ಒಂದು ಮನೋಭಾವ ಇರುತ್ತೆ. ಸೊ ಇವೆರಡೂ ಸಿನಾರಿಯೋದಲ್ಲಿ ಮಹಿಳೆಗೆ ತನ್ನ ಪೀರಿಯಡ್ ಬೇಗ ಬರಬೇಕಾಗತ್ತೆ ಆ್ಯಂಡ್ ಅದರ ಸಲುವಾಗಿ ಅವಳು ಬಹಳಷ್ಟು ಥಿಂಗ್ಸನ್ನು ಟ್ರೈ ಮಾಡ್ತಾಳೆ. ಇವೆರಡೂ ಕಂಡೀಷನ್ಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಹೇಗೆ ನಾವು ಪೀರಿಯಡ್ಸನ್ನು ತರ್ಬೋದು ಅಂತ. ಸೊ ಸಿಚುವೇಶನ್ ನಂಬರ್ 1, ಎಲ್ಲಿ ಮಹಿಳೆ ಲೈಂಗಿಕವಾಗಿ ಸಕ್ರಿಯವಾಗಿದ್ದಾಳೆ ಆ್ಯಂಡ್ ಅವಳು ಪೀರಿಯಡ್ ಮಿಸ್ ಆಗಿದೆ ಆ್ಯಂಡ್ ಅವಳಿಗೆ ಪೀರಿಯಡ್ ಬೇಗ ಬರಬೇಕಾಗಿದೆ. ಇಂಥ ಕಂಡೀಷನ್ಸಲ್ಲಿ ನೀವೇನಾದ್ರೂ ಸೆಕ್ಷುವಲಿ ಆ್ಯಕ್ಟಿವ್ ಇದ್ದೀರಾ ಆ್ಯಂಡ್ ನಿಮ್ಮ ಪೀರಿಯಡ್ ಮಿಸ್ ಆಗಿದೆ ಅಂದಾಗ ನೀವು ಯಾವುದೇ ಹೋಮ್ ರೆಮಿಡೀಸು, ಗುಳಿಗೆ ಎಕ್ಸೆಟ್ರಾ ಬಿಟ್ಟು ಫಸ್ಟ್ ಥಿಂಗ್ ನೀವು ಮಾಡಬೇಕು, ಪ್ರೆಗ್ನೆನ್ಸಿಯನ್ನು ಚೆಕ್ ಮಾಡಬೇಕು. ಪ್ರೆಗ್ನೆನ್ಸಿ ಟೆಸ್ಟನ್ನು ನಿಮ್ಮ ಪೀರಿಯಡ್ ಮಿಸ್ ಆದ 7 ದಿನಗಳ ನಂತರ ನೀವು ಟೆಸ್ಟ್ ಮಾಡ್ಕೊಂಡು ನೋಡಬೇಕು. ಸಪೋಸ್ ನೀವು ಟೆಸ್ಟ್ ಮಾಡಿದ್ರಿ ಆ್ಯಂಡ್ ಅದು ಪಾಸಿಟಿವ್ ಬಂತು, ನಿಮಗೆ ಮಗು ಬೇಕಿತ್ತು, ನೀವು ಕಂಟಿನ್ಯೂ ಮಾಡ್ಬೋದು. ನಿಮಗೆ ಮಗು ಬೇಡವಾಗಿತ್ತು, ಆವಾಗ ಈಗ ನಾನು ಹೇಳ್ತಾ ಇರುವಂಥ ಗುಳಿಗೆಗಳು ಏನಿರ್ತವೆ, ಈ ಗುಳಿಗೆಗಳು ಕೆಲಸ ಮಾಡೋದಿಲ್ಲ. ಇದು ಬಹಳ ಸಲ ನಾನು ನೋಡಿದ್ದೇನೆ. ಮಹಿಳೆಯರಿಗೆ ಪೀರಿಯಡ್ ಬರಲಿಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ, ಈ ಮೆಡಿಕಲ್ ಶಾಪಿಗೆ ಹೋಗಿ ಕೇಳ್ತಾರೆ, ನನಗೆ ಪೀರಿಯಡ್ ಬರ್ತಾ ಇಲ್ಲ, ಪೀರಿಯಡ್ ಬೇಗ ಆಗುವಂಥ ಔಷಧಿ ಕೊಡಿ ಅಂತ. ಸೊ ಅವರು ಈಗ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಮೆಡಿಸಿನ್ಸನ್ನು ಕೊಡ್ತಾರೆ, ಅದು ನಾರ್ಎಥಿಸ್ಟಿರೋನ್, ಮೆಡ್ರಾಕ್ಸಿಪ್ರೊಜೆಸ್ಟ್ರಾನ್ ಎಕ್ಸೆಟ್ರಾ. ಬಟ್ ಅವರಿಗೆ ಪೀರಿಯಡ್ ಆಗೋದೇ ಇಲ್ಲ, ಯಾಕಂದರೆ ಅವರು ಪ್ರೆಗ್ನೆಂಟ್ ಇರ್ತಾರೆ. ಪ್ರೆಗ್ನೆಂಟ್ ಆದಾಗ ಈ ಥರದ ಗುಳಿಗೆಗಳು ಏನಿರ್ತವೆ ಅವು ಕೆಲಸ ಮಾಡ್ತಾ ಇರೋದಿಲ್ಲ. ಸೊ ನಿಮಗೆ ಮಕ್ಕಳು ಬೇಡ ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಹಾಕ್ಕೊಂಡು ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಬೇರೆ ಔಷಧಿಗಳು ಯಾವುದರಿಂದ ನಿಮಗೆ ಗರ್ಭಪಾತವಾಗಬಹುದು ಅವುಗಳನ್ನು ತೆಗೆದುಕೊಳ್ಬೇಕು. ಆ್ಯಂಡ್ ಸಪೋಸ್ ನಾನು ಹೇಳಿದ ಹಾಗೆ ನೀವು ಪ್ರೆಗ್ನೆನ್ಸಿಯನ್ನು ಟೆಸ್ಟ್ ಮಾಡಿದ್ರಿ ಆ್ಯಂಡ್ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇದೆ ಅಂದಾಗ ನಾನು ಈಗ ಹೇಳ್ತಾ ಇರುವಂಥ ಹೋಮ್ ರೆಮಿಡೀಸು, ಮೆಡಿಸಿನ್ಸನ್ನು ನೀವು ಟ್ರೈ ಮಾಡ್ಬೋದು. ಸೊ ಯಾವ ಮಹಿಳೆಗೆ ಪ್ರೆಗ್ನೆನ್ಸಿ ಇರೋದಿಲ್ಲ, ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರುತ್ತೆ ಆ್ಯಂಡ್ ಅವಳಿಗೆ ಯಾವುದೋ ಒಂದು ಕಾರಣದಿಂದ ಪೀರಿಯಡ್ಸ್ ಬೇಗ ಬರಬೇಕು ಅಂತ ಅವಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ, ಫಂಕ್ಷನ್ಸಿಂದನೋ, ಪೂಜೆಯಿಂದನೋ, ವೆಕೇಷನ್ನಿಂದನೋ, ನನಗೆ ಪೀರಿಯಡ್ ಬರಲೇಬೇಕು ಅನ್ನೋ ಸ್ಟ್ರೆಸ್ಸಿಂದನೋ, ಆವಾಗ ನೀವು ಈಗ ಹೇಳುವಂತಹ ಕೆಲವೊಂದು ಔಷಧಿಗಳನ್ನು ಟ್ರೈ ಮಾಡಬಹುದು. ಬಟ್ ನೆನ್ಪಿಟ್ಕೊಳ್ಳಿ, ಈಗ ನಾನು ಏನು ಔಷಧಿ ಅಥವಾ ಹೋಮ್ ರೆಮಿಡೀಸ್ ಏನು ಹೇಳ್ತಾ ಇರ್ತೇನೆ ಇವೆಲ್ಲ ಈ ಗರ್ಭಪಾತ ಮಾಡುವಂಥ ಗುಳಿಗೆಗಳು ಅಲ್ಲ. ಇವು ಜಸ್ಟ್ ಒಂದು ಸಿಂಥೆಟಿಕ್ ಹಾರ್ಮೋನ್ಸ್ ಇರ್ತವೆ ಆ್ಯಂಡ್ ಇವು ನಿಮ್ಮ ಈ ಗರ್ಭಕೋಶದ ಒಳಗೋಡೆಯ ಲೈನಿಂಗ್, ಏನು ಒಳಗೋಡೆಯಲ್ಲಿ ಲೈನ್ ಆಗ್ತಾ ಇರುತ್ತೆ ಆ ಲೈನಿಂಗನ್ನು ಚೇಂಜ್ ಮಾಡುವಂಥ ಗುಳಿಗೆಗಳು. ಸೊ ಯಾವ ಗುಳಿಗೆಗಳನ್ನು ನೀವು ಯೂಸ್ ಮಾಡ್ಬೋದು ನಿಮ್ಮ ಪೀರಿಯಡ್ಸನ್ನು ಪ್ರೀಪೋನ್ ಮಾಡಲಿಕ್ಕೆ. ಸೊ ಈ ಪ್ರಿಪೋನ್ ಮಾಡಲಿಕ್ಕೆ ಯಾವ ಗುಳಿಗೆಗಳಿರ್ತವೆ, ಒಂದು ಮೆಡ್ರಾಕ್ಸಿಪ್ರೊಜೆಸ್ಟ್ರಾನ್ ಇರುತ್ತೆ ಆ್ಯಂಡ್ ಇನ್ನೊಂದು ನಾರ್ಎಥಿಸ್ಟಿರಾನ್ ಎಸಿಟೇಟ್ ಅಂತ ಇರುತ್ತೆ. ಸೊ ಈ ಮೆಡ್ರಾಕ್ಸಿಪ್ರೊಜೆಸ್ಟ್ರಾನ್ ಇರ್ಬೋದು, ನಾರ್ಎಥಿಸ್ಟಿರಾನ್ ಎಸಿಟೇಟ್ ಇರ್ಬೋದು, ಇವೆಲ್ಲ ಗುಳಿಗೆಗಳು ಏನು ಮಾಡ್ತವೆ, ಈ ಗರ್ಭಕೋಶದ ಲೈನಿಂಗನ್ನು ಇವು ಚೇಂಜ್ ಮಾಡ್ತಾ ಇರ್ತವೆ.
ಸೊ ಸಪೋಸ್ ನೀವು ಈ ಗುಳಿಗೆಗಳನ್ನು ತೆಗೆದುಕೊಳ್ಬೇಕಾದ್ರೆ ಯಾವಾಗ ತೆಗೆದುಕೊಳ್ಬೇಕು, ನಿಮಗೆ ಪ್ರೀಪೋನ್ ಮಾಡಬೇಕು, ಬೇಗ ನಿಮ್ಮ ಪೀರಿಯಡ್ಸನ್ನು ತರಿಸ್ಬೇಕು, ಯಾವಾಗ ತೆಗೆದುಕೊಳ್ಬೇಕು? ನಿಮ್ಮ ಪೀರಿಯಡ್ ಯಾವಾಗ ಇದೆ ಆ ದಿವಸದಿಂದ 10 ದಿನಗಳ ಮೊದಲು 10 days ಬಿಫೋರ್ ನೀವು ಪ್ರೀಪೋನ್ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡಬೇಕಾಗತ್ತೆ. ಈಗ ಒಂದು 2-3 ದಿವಸ ಇದೆ ನಿಮ್ಮ ಪೀರಿಯಡಿಗೆ, ನನಗೆ ಪೀರಿಯಡ್ ಪ್ರೀಪೋನ್ ಮಾಡಬೇಕು ಅಂದಾಗ ಪ್ರೀಪೋನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಪ್ರೀಪೋನ್ ಅಥವಾ ಪೋಸ್ಟ್ಪೋನಲ್ಲಿ ನಾವು ಏನು ಮಾಡ್ತಾ ಇರ್ತೇವೆ, ಒಂದು ಹಾರ್ಮೋನನ್ನು ಒಂದು ಲೆವೆಲ್ಲಿಗೆ ತರ್ತೇವೆ, ನಿಮ್ಮ ಬ್ಲೀಡಿಂಗ್ ಏನಿರುತ್ತೆ ಅದು ಸ್ಟಾರ್ಟ್ ಆಗಲಿ ಅಂತ. ಸೊ ಆ ಹಾರ್ಮೋನ್ ಲೆವೆಲ್ ನಿಮ್ಮ ಬಾಡಿಯಲ್ಲಿ ಬರಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಸೊ ನಿಮಗೆ ಪ್ರೀಪೋನ್ ಅಥವಾ ಪೋಸ್ಟ್ಪೋನ್ ಮಾಡಬೇಕು ಅಂದಾಗ ನೀವು ಒಂದು ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಸಡನ್ನಾಗಿ ನೀವು ಇವತ್ತು ಡಿಸೈಡ್ ಮಾಡಿದ್ರಿ ನನಗೆ ಇದನ್ನು ಬೇಗ ತರಿಸ್ಬೇಕು ಆ್ಯಂಡ್ ನಾಳೆನೇ ನಿಮ್ಮ ಪೀರಿಯಡ್ ಇದೆ ಅಂದಾಗ ನೀವು ಪ್ರೀಪೋನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ನಿಮ್ಮ ಪೀರಿಯಡನ್ನು ನಿಮಗೆ ಮೊದಲೇ ತರಿಸ್ಬೇಕು ಅಂದರೆ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ನಿಮ್ಮ ಪೀರಿಯಡ್ ಯಾವಾಗಿದೆ ಆ ದಿವಸದಿಂದ 10 ದಿನಗಳ ಮೊದಲು ನೀವು ಈ ಗುಳಿಗೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕೆ? ಸಪೋಸ್ ಮೆಡ್ರಾಕ್ಸಿಪ್ರೊಜೆಸ್ಟ್ರಾನ್ ಈ 10 mg ಗುಳಿಗೆ ಏನಿದೆ ಅದನ್ನು ನೀವು ಬೆಳಿಗ್ಗೆ ಒಂದು ರಾತ್ರಿ ಒಂದು ಲೈಟಾಗಿ ಏನಾದರೂ ತಿನ್ಕೊಂಡು ಅಥವಾ ಊಟ ಆದಮೇಲೆ ಇದನ್ನು ತೆಗೆದುಕೊಳ್ಬೇಕಾಗತ್ತೆ. 3 to 5 days 3 ದಿನನೋ 5 ದಿನನೋ ತೆಗೆದುಕೊಳ್ಬೇಕಾಗತ್ತೆ. ಈ ಗುಳಿಗೆಗಳನ್ನು ತೆಗೆದುಕೊಂಡು ನೀವು ನಿಲ್ಲಿಸಿದ ಮೇಲೆ ಪೀರಿಯಡ್ ಮಾರನೇ ದಿನಾನೇ ಬರ್ಬೋದು ಅಥವಾ ಪೀರಿಯಡ್ ಬರಲಿಕ್ಕೆ ಒಂದು 10 ದಿನ ಆಗ್ಬೋದು. ಸೊ ಆದ್ದರಿಂದ ನಿಮಗೆ ಇಷ್ಟು ಮೊದಲು ಇದನ್ನು ಶುರು ಮಾಡಬೇಕಾಗತ್ತೆ. ಸೊ ನೀವು ಐದರ್ ಮೆಡ್ರಾಕ್ಸಿಪ್ರೊಜೆಸ್ಟ್ರಾನನ್ನು ತೆಗೆದುಕೊಳ್ಬೋದು 10 mg for twice a day for 3 to 5 days or norethistron acetate. ಇನ್ನೊಂದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಈ ಹಾರ್ಮೋನ್ಸ್ ಏನಿರ್ತವೆ ನಿಮ್ಮ ಬಾಡಿಯಲ್ಲಿ ಬಹಳಷ್ಟು ಥಿಂಗ್ಸಿಂದ ಇವು ಆಲ್ಟರ್ ಆಗ್ತಾ ಇರ್ತವೆ. ನಿಮ್ಮ ನಿದ್ದೆ, ನಿಮ್ಮ ಸ್ಟ್ರೆಸ್ಸು, ನಿಮ್ಮ ಊಟ, ನಿಮ್ಮ ಟ್ರಾವೆಲ್, ಇವೆಲ್ಲದರಿಂದ ನಿಮ್ಮ ಈ ಹಾರ್ಮೋನ್ಸ್ ಎಫೆಕ್ಟ್ ಆಗ್ತಾ ಇರ್ತವೆ. ಸೊ ನೀವು ಏನು ಈ ಪೀರಿಯಡ್ ಬೇಗ ತರಿಸ್ತಾ ಇರ್ತೀರಾ ಇದು ಎಲ್ಲ 100% ಶ್ಯೂರ್ ವರ್ಕೇ ಆಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರಲ್ಲಿ ವರ್ಕ್ ಆಗ್ಬೋದು, ಕೆಲವೊಬ್ಬರಲ್ಲಿ ವರ್ಕ್ ಆಗದೇ ಇರ್ಬೋದು. ಯಾಕೆ ಅಂದರೆ ಇವೆಲ್ಲ ಫ್ಯಾಕ್ಟರ್ಸ್ಗಳ ಮೇಲೆ ಅದು ಡಿಪೆಂಡ್ ಆಗ್ತಾ ಇರುತ್ತೆ. ಆ್ಯಂಡ್ ನೀವೇನು ಮಾಡ್ತೀರಾ, ಒಂದು ಈ ಸ್ವಿಚ್ಚನ್ನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀರಾ. ಸೊ ಆದ್ದರಿಂದ ಇದು ತೊಗೊಂಡಿದ್ದೀನಿ ನಾನು, ಸೊ ನನಗೆ 100% ಆಗತ್ತೆ ಅನ್ನೋದು ಬಹಳ ಕಷ್ಟ. ಕೆಲವೊಬ್ಬರಲ್ಲಿ ಆಗತ್ತೆ, ಕೆಲವೊಬ್ಬರಲ್ಲಿ ಅವರ ಹಾರ್ಮೋನಿಕ್ ಸ್ಟೇಟಸ್ಸಿಗೆ ಡಿಪೆಂಡ್ ಆದ ಹಾಗೆ ಅದು ಆಗಲಿಕ್ಕಿಲ್ಲ. ಸೊ ನಿಮಗೆ ಇದು ಸಹ ಗೊತ್ತಿರಬೇಕು, ಅದು ಎಲ್ಲನೂ 100% ವರ್ಕ್ ಆಗಬೇಕು ಅಂತ ಏನೂ ಅವಶ್ಯಕತೆ ಇರೋದಿಲ್ಲ. ಈ ಮೆಡ್ರಾಕ್ಸಿಪ್ರೊಜೆಸ್ಟ್ರಾನ್ ಗುಳಿಗೆ ಎಕ್ಸೆಟ್ರಾ ತೊಗೊಂಡಾಗ ನಿಮ್ಗೆ ಏನು ಸೈಡ್ ಇಫೆಕ್ಟ್ ಆಗ್ಬೋದು, ನಿಮಗೆ ಹೊಟ್ಟೆ ನೋವು ಬರ್ಬೋದು, ಒಂದು ಸ್ವಲ್ಪ ವಾಂತಿ ಆದಂಗೆ ಆಗ್ಬೋದು, ಗ್ಯಾಸ್ ತುಂಬಿದಾಗ ಆಗ್ಬೋದು, ಕೆಲವೊಬ್ಬರಲ್ಲಿ ಯೋನಿಯಿಂದ ಡಿಸ್ಚಾರ್ಜ್ ಜಾಸ್ತಿ ಆಗ್ಬೋದು, ಆ್ಯಂಡ್ ನಿದ್ದೆ ಸ್ವಲ್ಪ ಚೇಂಜಸ್ ಬರ್ತಾ ಇರ್ಬೋದು. ನೆಕ್ಸ್ಟ್ ನಿಮ್ಮ ಪೀರಿಯಡ್ ಏನು ಬರುತ್ತೆ ಅದು ಸ್ವಲ್ಪ ಜಾಸ್ತಿ ಫ್ಲೋ ಆಗ್ಬೋದು, ಸ್ವಲ್ಪ ಜಾಸ್ತಿ ದಿನ ಬರ್ಬೋದು, ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರ್ತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ 2-3 ಮಂತ್ಸಿನ ಸೈಕಲ್ ಸಹ ಒಂದು ಸ್ವಲ್ಪ ವೇರಿ ಆಗುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಇವು ಹಾರ್ಮೋನ್ ಗುಳಿಗೆ ಆಗಿರೋದ್ರಿಂದ ಈ ಚೇಂಜಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಈ ಗುಳಿಗೆಗಳನ್ನು ನೀವು ಯಾವಾಗ ತೆಗೆದುಕೊಳ್ತೀರಾ, ನೀವು ಡೋಸಸನ್ನು ಮಿಸ್ ಮಾಡಬಾರ್ದು. ಕೆಲವೊಬ್ಬರು ಒಂದೇ ದಿನ ಗುಳಿಗೆ ತೊಗೊಳ್ತಾರೆ, ನನ್ನ ಪೀರಿಯಡ್ ಪ್ರೀಪೋನೇ ಆಗಲಿಲ್ಲ ಅಂತಾರೆ. ಹಾಗೆ ಅದು ಆಗೋದಿಲ್ಲ. ಒಂದು ಲೆವೆಲ್ ಆಫ್ ಹಾರ್ಮೋನ್ ನಿಮ್ಮ ಬಾಡಿಯಲ್ಲಿ ಇರಬೇಕಾಗತ್ತೆ. ಸೊ ಆದ್ದರಿಂದ ನಿಮ್ಮ ಡಾಕ್ಟರ್ ಎಷ್ಟು ದಿನ ಹೇಳಿರ್ತಾರೆ, 3 ದಿನಾನೋ 5 ದಿನಾನೋ ಈ ಗುಳಿಗೆಗಳನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಆ್ಯಂಡ್ ಮಿಸ್ ಮಾಡದೆ ತೆಗೆದುಕೊಳ್ಬೇಕು. ಇವತ್ತು ಒಂದು ಗುಳಿಗೆ ತೊಗೊಂಡೆ, ನಾಳೆ ಅರ್ಧ ಗುಳಿಗೆ ತೆಗೆದುಕೊಂಡೆ, ಈ ಥರ ಮಾಡಬಾರ್ದು. ಒಂದು ಎಡಿಕ್ವೇಟ್ ಲೆವೆಲ್ ಆಫ್ ಹಾರ್ಮೋನನ್ನು ಮೇಂಟೈನ್ ಮಾಡಲಿಕ್ಕೆ ನೀವು ಗುಳಿಗೆಗಳನ್ನು ಮಿಸ್ ಮಾಡದೆ ಕರೆಕ್ಟ್ ಡೋಸಲ್ಲಿ ತೆಗೆದುಕೊಳ್ಬೇಕು. ಪೀರಿಯಡ್ಸ್ ಅನ್ನು ಪ್ರೀಪೋನ್ ಮಾಡೋದು ಅಥವಾ ಬೇಗ ಪೀರಿಯಡ್ಸ್ ತರಬೇಕು ಅಂದಾಗ ನೀವು ಕೆಲವೊಂದು ಥಿಂಗ್ಸನ್ನು ನೆನಪಿಟ್ಕೊಳ್ಬೇಕು. ಫಸ್ಟ್ ಒನ್, ನೀವು ಪ್ರೆಗ್ನೆಂಟ್ ಆಗಿದ್ದರೆ ಈ ಗುಳಿಗೆಗಳು ಕೆಲಸ ಮಾಡೋದಿಲ್ಲ. ಈ ಗುಳಿಗೆಗಳು ನಿಮ್ಮ ಪೀರಿಯಡ್ಸನ್ನು ತರ್ತಾ ಇರೋದಿಲ್ಲ. ಸೊ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಫಸ್ಟ್ ಮಾಡ್ಕೊಂಡು ನೋಡಬೇಕು. ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟು ನೆಗೆಟಿವ್ ಬರ್ತಾ ಇದೆ ಆ್ಯಂಡ್ ನಿಮಗೆ ಪೀರಿಯಡ್ಸ್ ಬೇಗ ಬರಬೇಕು ಅಂದಾಗ ಮಾತ್ರ ನೀವು ಈ ಗುಳಿಗೆಗಳನ್ನು ತೆಗೆದುಕೊಳ್ಬೋದು. ಎರಡನೇದು, ನೀವು ಯಾವುದೋ ಒಂದು ಫಂಕ್ಷನ್ನಿಗೋ ಅಥವಾ ಒಂದು ವೆಕೇಷನ್ನಿಗೋ ಹೋಗಬೇಕು ಅಂತ ಈ ಗುಳಿಗೆಗಳನ್ನು ತೆಗೆದುಕೊಳ್ತಾ ಇದ್ದೀರಾ ಅಂದಾಗ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಬೇಗ ಪೀರಿಯಡ್ ಬೇಕು ಅಂದಾಗ ನೀವು ಆ ನಿಮ್ಮ ಪೀರಿಯಡಿನ ಡೇಟಿಂದ 10 ದಿನಗಳ ಮೊದಲು ಈ ಥರದ ಗುಳಿಗೆಗಳನ್ನು ಶುರು ಮಾಡಬೇಕಾಗತ್ತೆ. ಒಂದು ಪ್ರಾಪರ್ ಡೋಸಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಡಾಕ್ಟರ್ ಎಷ್ಟು ದಿನ, 3 ಡೇಸೋ 5 ಡೇಸೋ ಹೇಳಿದಾರೋ ಅಷ್ಟು ದಿನಗಳವರೆಗೆ ಇದನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಗುಳಿಗೆಗಳಿಗೆ ತಮ್ಮದೇ ಆದ ಸೈಡ್ ಇಫೆಕ್ಟ್ಸ್ ಇರ್ತವೆ. ಸೊ ಯಾವಾಗಲಾದರೂ ಒಮ್ಮೆ ನೀವು ಈ ಥರದ ಗುಳಿಗೆಗಳನ್ನು ಯೂಸ್ ಮಾಡ್ಬೋದು.
ರೆಗ್ಯುಲರ್ಲಿ ನೀವು ಈ ಥರದ ಗುಳಿಗೆಗಳನ್ನು ಯೂಸ್ ಮಾಡ್ತಾ ಇರ್ತೀರಿ ಅಂದಾಗ ಅದು ನಿಮ್ಮ ಈ ಪೀರಿಯಡ್ಸಿನ ಮೇಲೆ, ನಿಮ್ಮ ಮೆನ್ಸ್ಟ್ರುವಲ್ ಸೈಕಲಿನ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಯಾಕಂದರೆ ಇದರಲ್ಲಿ ಹಾರ್ಮೋನ್ಸ್ ಇರ್ತವೆ. ಸೊ ಇದನ್ನು ರೆಗ್ಯುಲರ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಪ್ರತಿ ಸಲ ಇರ್ರೆಗ್ಯುಲರ್ ಸೈಕಲ್ಲೇ ಆಗ್ತಾ ಇದೆ, ಪೀರಿಯಡ್ಸ್ ಬರ್ತಾನೇ ಇಲ್ಲ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬರ್ತಾ ಇರುತ್ತೆ ಆ್ಯಂಡ್ ಈ ಥರ ಇರ್ರೆಗ್ಯುಲರ್ ಸೈಕಲ್ ಇದೆ ಅಂದಾಗ ನೀವು ಈ ಇರ್ರೆಗ್ಯುಲರ್ ಸೈಕಲ್ ಯಾಕೆ ಆಗ್ತಾ ಇದೆ ಅಂತ ಪತ್ತೆ ಹಚ್ಕೊಳ್ಬೇಕು. ಅದೇನಾದರೂ ಥೈರಾಯ್ಡ್ ಪ್ರಾಬ್ಲಮಿಂದ ಆಗ್ತಾ ಇದೆಯಾ, ನಿಮ್ಮ ಅಂಡಾಶಯದಲ್ಲಿ ನೀರುಗುಳ್ಳೆಗಳೆದ್ದಿದ್ದಾವ, ಅಥವಾ ನಿಮ್ಗೇನಾದರೂ ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ ಅಂತ ಪತ್ತೆ ಹಚ್ಕೊಂಡು ಅದನ್ನು ಟ್ರೀಟ್ ಮಾಡಬೇಕೇ ಹೊರತು 2-3 ತಿಂಗಳಿಗೊಮ್ಮೆ ಪೀರಿಯಡ್ ಬರ್ತಾ ಇರುತ್ತೆ, ಮೆಡಿಕಲ್ ಶಾಪಿಗೆ ಹೋಗಿ ಗುಳಿಗೆ ತೊಗೊಂಡು ತಿಂದ್ಕೊಳ್ತಾ ಇದ್ದರೆ ಮುಂದೆ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಗ್ಬೋದು. So that is all about tablets to prepone the periods. Thank you so much for watching the video. Please like, share and subscribe the channel. Thank you.